ನಾನು ಬರಲ್ಲಕ್ಕ. ನನಗೆ ಭಯ ಆಗ್ತಿದೆ. ಅಂತ ಹುಚ್ಚನಾಯಿ ಹೆದರ್ಕೊಂಡ್ರೆ ನಾವು ಬದುಕೋದು ಹೇಗೆ ವಸು? ಅಲ್ಲದೆ ನಮ್ಮನೇಲಿ ಭಯ ಯಾಕೆ ನಿಂಗೆ? ಧೈರ್ಯವಾಗಿ ಬಾ ಅಕ್ಕ. ಭಾಸ್ಕರ್, ಬೇಗ ಅವ್ರಿಗೆ ಫಸ್ಟ್ ಏಡ್ ಮಾಡಿ ಕಳಿಸ್ಕೊಟ್ಬಿಡು. ಸರಿ ಅಮ್ಮ. ಹೇಗಿದೆ ಸರ್? ಬೆಟರ್ ಸರ್, ಸ್ವಲ್ಪ ನೋವು ಕಡಿಮೆ ಆಗಿದೆ. ಅಖಿಲ್, ಅವನನ್ನ ಮನೆವರೆಗೂ ಡ್ರಾಪ್ ಮಾಡಿಡ್ಬಾ. ಈ ಮನೆಗೆ ಬಂದಿದ್ದು ನನ್ನ ಅದೃಷ್ಟ. ಈಗ ಇಲ್ಲಿಂದ ಹೋದ್ರೆ ಮತ್ತೆ ಬರೋಕ್ಕಾಗಲ್ಲ ನನಗೆ. ವಸುಗೇನಾದರೂ ಗತಿ ಕಾಣಿಸೋ ತನಕ ಇಲ್ಲೇ ಇರಬೇಕು. ಹೊರಡಿ ಈಗ. ಏನೋ ಒಂದು ಮಾಡಿ ನಿಲ್ಸ್ಬಿಡಿ. ಅವನೇನ್ ನನ್ನ ಒಡ ಹುಟ್ಟಿದ ತಮ್ಮನ ಇರು ಅನ್ನಕ್ಕೆ. ಅವನಿಂದ ವಸು ಬಗ್ಗೆ ಏನೋ ಸೀಕ್ರೆಟ್ ಗೊತ್ತಾಗತ್ತೆ ಅಂತ ಹೇಳಿದ್ರಿ ತಾನೆ? ತಿಳ್ಕೋಬೇಕು. ಆದ್ರೆ ಇವ್ ನನ್ ಹೇಗಿರು ಅನ್ಲಿ? ಬಾಸ್, ಏನಾಯ್ತು ಬಾಸ್? ಕಣ್ಬಿಡಿ ಬಾಸ್. ಬಾಸ್, ಚಿಕ್ಕನೆ ನೋಡು. ಪಲ್ಸ್ ಎಲ್ಲ ಸರಿಯಾಗಿದೆ ಅಣ್ಣ. ಮತ್ತೆ ಸಡನ್ ಆಗಿ ಬಿದ್ದೋದ? ಏ ದೊಡ್ಡನೆ, ಅವನ್ ಕೈಗೆ ಗುದ್ದಿದ್ಯಾ ಇಲ್ಲ ತಲೆಗೆ ಗುದ್ದಿದ್ಯಾ? ಕೈಗೇನೆ. ತಲೆಗೂ ಪೆಟ್ಟು ಬಿದ್ದಿರೋ ಹಾಗಿದೆ ಬಾವಾ. ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಅಯ್ಯೋ ಬೇಡ ಅತ್ತೆ. ಬಾವಾ ಅವರು ಆಕ್ಸಿಡೆಂಟ್ ಮಾಡಿದ್ರು ಅಂತ ಡಾಕ್ಟರ್ ಹತ್ರ ಹೇಳಿದ್ರೆ ಪೊಲೀಸ್ ಕೇಸ್ ಆಗುತ್ತೆ. ಏನಾದ್ರೂ ನಡಿಬಾರದ್ ನಡೆದ್ರೆ ಬಾವಾ ಜೈಲಿಗೆ ಹೋಗ್ಬೇಕಾಗತ್ತೆ. ಬೇಡ ಕಣೋ ದೊಡ್ಡನೆ, ನೀನ್ ಮನೇಲೆ ಸರಿಯಾಗಿ ಬದುಕಕ್ಕಾಗ್ತಿಲ್ಲ. ಇನ್ನು ಜೈಲಲ್ಲಿ ಬದುಕೋದೇ ಇಲ್ಲ ಕಣೋ. ನಾನೇ ಅನ್ಕೊಂಡ್ರೆ ಇವರು ನನಗಿಂತ ಓವರ್ ಆಕ್ಷನ್ ಮಾಡ್ತಾ ಇದಾರಲ್ಲ. ಹಾಗಾದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಹಾಂ ಸರಿ. ಸ್ವಿಚ್ ಆಫ್ ಬರ್ತಿದೆ ಅಮ್ಮ.
ಈಗೇನ್ ಮಾಡೋದು? ಈ ದೊಡ್ಡನೆ ಇನ್ನೇನ್ ಮಾಡೋದು? ಅವನಿಗೆ ಪ್ರಜ್ಞೆ ಬರೋ ತನಕ ಕಾಯೋಣ. ಹಾ ಹೌದು, ಅಲ್ಲಿ ತನಕ ಅವನ್ಗೆ ನಮ್ಮನೆಯಲ್ಲೇ ಇರೋಕ್ ಹೇಳಿದಾಯ್ತು. ಇಲ್ಲಿ ಯಾರೋ ನಂಗೆ ಫೇವರ್ ಆಗಿದಾರಲ್ಲ. ಅಖಿಲ್, ಭಾಸ್ಕರ್ ಅವನನ್ನ ಗೆಸ್ಟ್ ರೂಮಲ್ಲೇ ಮಲಗಿಸಿ. ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಟ್ರೈ ಮಾಡ್ತಾನೆ ಇರಿ. ಏನಕ್ಕ ಹೀಗಾಗೋಯ್ತು? ನೀನೇನ್ ಭಯ ಪಡ್ಬೇಡ ವಸು. ಅವನಿಗೆ ಪ್ರಜ್ಞೆ ಬಂದ್ ಕೂಡ್ಲೆ ನಮ್ ಡಾಕ್ಟರ್ ತೋರಿಸಿ ಕಳಿಸ್ಬಿಡ್ತಾರೆ. ನೀನ್ ಬಾ. ಹೋಗಿ ಹೋಗಿ ಇಂಥ ಕದಿಮನ ಮನೆ ಕರ್ಕೊಂಡು ಬಂದಿದ್ಯಾ? ನನ್ಗೇನೋ ಗೊತ್ತು ಇವನ್ ಇಂಥ ಮನುಷ್ಯ ಅಂತ. ಸರಿ ಬಾ. ಎಸ್, ನನ್ನ ಪ್ಲಾನ್ ಸಕ್ಸಸ್. ವಸು ನಾನು ನೋಡೋ ತನಕ ಈ ಬೆಡ್ಡಿಂದ 1 ಇಂಚು ಕೂಡ ಕದಲೋದಿಲ್ಲ. ಅವನನ್ನ ಯಾಕ್ರಿ ಮನೆ ಕರ್ಕೊಂಡ್ ಬಂದ್ರಿ? ಸ್ವಲ್ಪ ದೂರ ಆದ್ರೂ, ಎಷ್ಟೇ ಖರ್ಚಾದ್ರೂ, ಏನೇ ತೊಂದರೆ ಆಗಿದ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡ್ಸೋದಲ್ವಾ? ಅಲ್ಲಿಂದಲ್ಲ ಅವನನ್ನ ಮನೆಗೆ ಕಳಿಸ್ಬಿಡ್ಬೇಕಿತ್ತಲ್ವಾ? ಅವ್ನು ಹೀಗೆ ಅಂತ ನನ್ಗೇನ್ ಗೊತ್ತಿತ್ತು ಪಾವನಿ? ಏನೋ ಕಾರಿ ಗಡ್ಡ ಬಂದಲ್ಲ ಅಂತ ಸಿಂಪತಿ ಕರ್ಕೊಂಡು ಬಂದೆ. ಅದು ತಪ್ಪಾ? ತಪ್ಪೇ ಅಖಿಲ್. ನಿನ್ ವಸು ಅದಕ್ಕೆ ಏನೋ ತಪ್ಪು ಮಾಡಿದಾಳೆ, ಅದಕ್ಕೆ ಅವನನ್ನ ನೋಡಿ ಭಯ ಪಡ್ತಾ ಇದ್ದಾಳೆ. ನನ್ನ ಅದಕ್ಕೆ ಏನೂ ತಪ್ಪು ಮಾಡಿಲ್ಲ. ಅವನೇ ಅವತ್ತು ಶಾಪಿಂಗ್ ಮಾಲ್ನಲ್ಲಿ ಮಿಸ್ಬಿಹೇವ್ ಮಾಡಿದ್ದು. ಆ ವಿಷಯ ನಂಗೆ ಗೊತ್ತಿರ್ಲಿಲ್ವಲ್ಲ. ಅವತ್ತು ನಾನು ಶಾಪಿಂಗಿಗೆ ಬಂದಿರ್ಲಿಲ್ಲ. ಇದಕ್ಕೆ ಯಾರನ್ನೋ ಕರ್ಕೊಂಡು ಬರಬಾರ್ದು ಅನ್ನೋದು, ಏನೋ ಮಾಡಿ ಸಾಲ್ವ್ ಮಾಡ್ಬೇಕು ಅನ್ನೋದು. ಎಲ್ಲ ಸರಿಯಾಗಿದ್ರೆ ಪ್ರಾಬ್ಲಮ್ ಯಾಕೆ ಬರುತ್ತೆ? ಏನೇನು ಉದ್ದೇಶ? ನನ್ನ ಅತ್ತಿಗೆ ಬಿಹೇವಿಯರ್ನ ಆಡ್ಕೋತಿದ್ಯಾ? ಅವನು ಎಂಥ ಮನುಷ್ಯ ಅಂತ ಮುಂಚೆನೆ ಗೊತ್ತಿದ್ರೆ ಕೈಗೆ ಡಿಕ್ಕಿ ಹೊಡಿಯೋದಲ್ಲ, ಜೋರಾಗಿ ಕಾರಲ್ಲೇ ಗುದ್ದಿ ಅವನ್ನ ಸಾಯಿಸಿ ಬಿಡ್ತಿದ್ದೆ. ಕಾರ್ ಡಿಕ್ಕಿ ಆಗಿದ್ದಕ್ಕೆ ಇಷ್ಟು ಭಯ ಪಡ್ತಿದ್ದೀರಾ? ಇನ್ನು ಕೊಂದು ಹಾಕಿದ್ರೆ ಹೇಗಾಡ್ತಿದ್ರು? ಅವ್ನ್ ನಿಮ್ಮ ಅತ್ತಿಗೆಗೆ ಏನಾಗ್ಬೇಕೋ ಯಾರಿಗ್ ಗೊತ್ತು? ಸ್ವಲ್ಪ ಸರಿಯಾಗಿ ಮಾತಾಡು ಹರಿಕಾ. ಹೊಸ ಹೊತ್ತಿಗೆ ನನಗೆ ಅತ್ತಿಗೆ ಆದರೆ ನಿನಗೆ ಅಕ್ಕ ಆಗಬೇಕು. ಏನು ಕಾಲೇಜ್ನಲ್ಲಿ ನಿನಗೆ ಯಾರು ಕಮೆಂಟ್ ಮಾಡಿಲ್ವಾ? ಈ ರ್ಯಾಗಿಂಗ್ ಮಾಡಿಲ್ವಾ? ಅವತ್ತು ಅವನೇನೋ ಹೇಳ್ದ ಅಂತಲ್ಲ ರೀ, ಬೇರೆ ಯಾವುದೋ ವಿಷಯಕ್ಕೆ ವಸು ಭಯ ಪಡ್ತಿದ್ದಾಳೆ. ಅಂದ್ರೆ ಬೇರೆ ಯಾವುದೋ ಕಾರಣ ಇದೆ ಅಂತೀಯಾ? ಖಂಡಿತವಾಗ್ಲೂ ಇದೆ. ಅವತ್ತು ಅವನು ಏನೋ ಹೇಳಕ್ ಟ್ರೈ ಮಾಡ್ತಾ ಇದ್ನಂತೆ, ನೀವ್ ಕೇಳಿಸ್ಕೊಳ್ಳಿಲ್ವಂತೆ. ಯಾರು ಹೇಳಿದ್ದು? ವಸು ಬಾಯ್ ಬಿಟ್ಟು ಹೇಳ್ತಿದ್ರು ತುಂಬಾ ಭಯ ಪಡ್ತಿದ್ದಾಳೆ ರೀ. ನೀನೇ ನಿಧಾನವಾಗಿ ಹೊಸ ಹತ್ರ ಕೂತ್ ಕೇಳ್ಬೋದಲ್ವಾ? ವ್ರತ ಹಾಳಾಗಿದ್ದಕ್ಕೆ ಏನೋ ಕೇಡಾಗುತ್ತೆ ಅಂತ ವಸು ನಂಬ್ತಿದ್ದಾಳೆ. ಅಲ್ದೆ ಹಾರಿಕಾ ಏನೇನೋ ಹೇಳಿ ವಸುನ ಮತ್ತಷ್ಟು ಹೆದರ್ಸ್ತಿದ್ದಾಳೆ. ಆ ಭಯನ ನಿಜ ಆಗೋ ಹಾಗೆ ಅವನ್ನ ನೀವು ಕರ್ಕೊಂಡ್ಬಂದ್ರಿ. ಅವನಿರೋದು ನಮ್ಮನೇಲಿ. ನಾವಿದ್ದಾಗ್ಲೇನೆ ಅವ್ನು ವಸುಗೆ ಏನ್ ಮಾಡ್ತಾನೆ? ಅವನೇ ಏನಾದ್ರೂ ಮಾಡಿದಾನೋ ಅಥವಾ ವಸು ಅಕ್ಕನೇನೋ ಮಾಡಿದಾಳೋ ಯಾರಿಗ್ ಗೊತ್ತು? ಕಿಡಿ ಇಲ್ದೆ ಹೊಗೆ ಬರಲ್ಲ ಅಂತಾರಲ್ಲ. ಅಂದ್ರೆ ಹೊಸೋದ್ಗೆ ತಪ್ಪು ಮಾಡಿದಾರೆ ಅಂತ ನೀನ್ ನಂಬ್ತೀಯಾ? ಮೊದ್ಲು ಅವ್ನ್ ಕಣ್ಬಿಟ್ಟು ಆಮೇಲೆ ಬಾಯ್ ಬಿಟ್ಟು ಮಾತಾಡಿದ್ರೆ ಎಲ್ಲ ನಿಜನೂ ಹೊರಗ್ ಬರುತ್ತೆ. ಆಗ ಗೊತ್ತಾಗುತ್ತೆ ಆ ವಸು ಅಕ್ಕ ತಪ್ಪು ಮಾಡಿದಾಳೋ ಇಲ್ಲ ಬೇರೇನೋ ಮಾಡಿದಾಳೋ ಅಂತ. ವಸು, ಮಕ್ಳು ಮಲ್ಕೊಂಡ್ರಾ? ನಿದ್ದೆ ಮಾಡ್ತಿದಾರತ್ತೆ. ಅಭಿ ಬಂದ? ಅವರಿನ್ನೂ ಬಂದಿಲ್ಲ. ಆಫೀಸಲ್ಲಿ ಲೇಟ್ ಆಗಿರಬೇಕು.
ಅಭಿ ಆಫೀಸಿಂದ ಬರೋ ತನಕ ಕಾದು ಊಟ ಬಡಿಸು. ಆಯ್ತು ಅತ್ತೆ. ಹೇಳೋಕ್ ಮರ್ತಿದ್ದೆ, ಅವನ ರೂಮಲ್ಲಿ ನೀರಿಲ್ಲ ಅಂತ ಅನ್ಸುತ್ತೆ. ಒಂದು ಬಾಟ್ಲ್ ತಗೊಂಡೋಗಿಟ್ಟು ಬಾ. ಏನು? ಏನಿಲ್ಲ ಅತ್ತೆ, ಬಾಟಲ್ ತಗೊಂಡು ಹೋಗಿ ಇಟ್ಬರ್ತೀನಿ. ವಸು ಡಾರ್ಲಿಂಗ್, ಹೇಗಿದ್ಯಾ? ಎಚ್ಚರ ತಪ್ಪೋಗಿದೆ ಅನ್ಕೊಂಡಿದ್ಯಾ? ಇಲ್ಲ, ನಿನ್ನ ಸಲುವಾಗಿ ನಾಟಕ ಮಾಡಿದೆ. ನೀನು ನೋಡ್ಬೇಕಂತಲೇ ಎಚ್ಚರ ತಪ್ಪಿ ಬಿದ್ದಂಗೆ ನಟಿಸ್ದೆ. ನನ್ನ ಕೈ ಬಿಡು. ಈ ಕೈಯಲ್ಲಲ್ವಾ ನನಗೆ ಹೊಡೆದಿದ್ದು? ಈಗ ಅನುಭವಿಸು ನೀನು. ಬಿಡ್ತೀಯೋ ಇಲ್ವೋ? ಆಗ್ಬಿಟ್ಟು ತಪ್ಪು ಮಾಡಿದ್ದೆ, ಈಗ ಖಂಡಿತ ಬಿಡೋದಿಲ್ಲ. ಬಿಡದಿದ್ರೆ ಕೊಂದು ಹಾಕ್ತೀನಿ. ಆಲ್ರೆಡಿ ನಿನ್ನ ಸೌಂದರ್ಯದಿಂದ ನನ್ನನ್ನು ಸಾಯಿಸ್ತಾ ಇದೆಯಾ? ನಾನು ಬೇಡ ಅಂತ ಬೇರೆಯವನ್ನ ಮದುವೆ ಆಗಿ ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗಿದೆಯಾ? ನಿನ್ನ ನೋಡ್ತಿದ್ರೆ ತುಂಬ ಹ್ಯಾಪಿ ಆಗಿರೋ ಹಾಗಿದೆ. ಆನಂದವಾಗಿರೋದ್ರಿಂದ ನಿನ್ನ ಸೌಂದರ್ಯ ಕೂಡ ತುಂಬ ಜಾಸ್ತಿ ಆಗಿದೆ. ನನಗೆ ಸೇರ್ಬೇಕಾಗಿದ್ದ ಸೌಂದರ್ಯ. ಹುಚ್ಚಾಗಿ ಮಾತಾಡಿದ್ರೆ ತಲೆ ಒಡೆದು ಹಾಕ್ತೀನಿ. ನೀನು ನನ್ನ ಮನೇಲಿದ್ಯಾ ಅನ್ನೋ ವಿಷಯ ಮರಿಬೇಡ. ನೀನು ನಿನ್ನ ಮನೇಲೇ ಇದೆಯಾ, ಆದರೆ ನನ್ನ ಹತ್ರ ನಿನ್ನ ಬಗ್ಗೆ ಒಂದು ಸೀಕ್ರೆಟ್ ಇದೆ. ವಸು ಮೊದಲನೇ ಗಂಡನ ಹಾಗೆ ನಮ್ಮ ಅಭಿ ಮೊದಲನೇ ಹೆಂಡತಿ ಕೂಡ ಸತ್ತು ಹೋಗಿದ್ದಾಳೆ. ಈ ವಿಷಯ ತಿಳಿದ್ಮೇಲೆನೆ ಈ ಸಂಬಂಧ ಒಪ್ಕೊಂಡಿದ್ದು. ಅವಳ ಗಂಡ ಸತ್ತೋಗಿದ್ದಾನ? ಆ ಸೀಕ್ರೆಟ್ ಬಚ್ಚಿಟ್ಟು ಈ ಮದುವೆ ಆಗಿದೆಯಾ ಅಲ್ವಾ? ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಾನು ಹೇಳ್ತೀನಿ ಅಂತ ನೀನು ಊಹೆನೂ ಮಾಡಿರಲಿಲ್ಲ ಅಲ್ವಾ? ಇಂಥ ಚಾನ್ಸ್ ಬರುತ್ತೆ ಅಂತ ನಾನು ಕೂಡ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದೃಷ್ಟ ಇದ್ರೆ ಅಂದ್ಕೊಂಡಿದ್ದು ಯಾವತ್ತಾದ್ರೂ ಆಗೇ ಆಗುತ್ತಂತೆ. ನಿಜನೇ ಅಲ್ವಾ? ಅವತ್ತು ನಿನ್ ಕೆನ್ನೆ ಕೊಡ್ತಿದ್ದಕ್ಕೆ ಇವತ್ತು ನಾನು ಸಾರಿ ಕೇಳ್ತಿದ್ದೀನಿ. ದಯವಿಟ್ಟು ಏನು ಹೇಳ್ದೆ ಈ ಮನೆಯಿಂದ ಹೊರಟು ಹೋಗು. ಗ್ಯಾರಂಟಿ ಹೊರಟೋಗ್ತೀನಿ. ಅದರಿಂದ ನನಗೇನು ಲಾಭ? ಏನ್ ಬೇಕು ನಿನ್ಗೆ?
ಏನ್ ಕೊಡ್ತೀಯಾ? ಹಣ ಬೇಕಾ ಒಡವೆ ಬೇಕಾ? ಚಿಚಿ ಚಿಚಿ ಚಿ ನೀನ್ ಕೊಡೋ ಹಣ ಒಡವೆ ಯಾವನಿಗೆ ಬೇಕು? ನಂದೇನು ಅಂಥ ಚೀಪ್ ಟೇಸ್ಟ್ ಅಲ್ಲ ಅಮ್ಮ. ಮತ್ತೇನ್ ಬೇಕು? ನೀನೇ ಬೇಕು. ಕೂಲ್ 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 ವಸು, ಕೋಪ ಮಾಡ್ಕೋಬೇಡ. ಕಿರ್ಚಾಡಕ್ಕೆ ಇದು ಶಾಪಿಂಗ್ ಮಾಲ್ ಅಲ್ಲ, ನಿನ್ ಗಂಡನ ಮನೆ. ಇಲ್ಲಿ ನಿನ್ನ ಅತ್ತೆ ಮಾವ ಇದ್ದಾರೆ, ಭಾವ ಮೈದ್ನರು ಇದ್ದಾರೆ, ಅಕ್ಕ ತಂಗಿರು ಇದ್ದಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಹೊಸ ಮಕ್ಕಳು ಇದ್ದಾರೆ. ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ಯಾ? ನಾನು ಬಾಯಿ ತೆಗೆದು ನಿಜ ಹೇಳ್ದೆ ಅನ್ಕೋ, ಈ ಅಂತಃಪುರ ಬಿಟ್ಟು ಕಾಡಿಗೆ ಹೋಗಿ ಜೀವನ ಮಾಡಬೇಕಾಗುತ್ತೆ. ನಿನ್ ಬದುಕು ನಾಯಿ ನೆರಿಗಳ ಪಾಲಾಗುತ್ತೆ. ನಿನ್ನ ಮಗ ಅನಾಥ ಆಗ್ತಾನೆ. ನಿನ್ ತಾಯಿ ಅಂತ ಅತ್ತೆ, ಅಪ್ಪನಂತ ಮಾವ ನೇಣು ಹಾಕೊಂಡು ವಿಷ ತಗೊಂಡು ಸತ್ತೋಗ್ತಾರೆ. ಇಷ್ಟೇ ಸಾಕು, ನಿಲ್ಸು. ನಿನ್ ಕೈ ಮುಗಿತೀನಿ, ದಯವಿಟ್ಟು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಹೋಗ್ತೀನಿ. ಇಲ್ಲೇ ಇರೋದಕ್ಕೆ ನನಗೇನು ಬೇಕೋ ನಾಳೆ ಕ್ಲಿಯರ್ ಆಗಿ, ತುಂಬಾನೇ ಕ್ಲಿಯರ್ ಆಗಿ ನಿನ್ನ ಹತ್ರ ಹೇಳ್ತೀನಿ. ಅಲ್ಲಿ ತನಕ ವೇಟ್ ಮಾಡು. ಹಾಂ, ಗೆಸ್ಟ್ ರೂಮಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ? ಯಾರಿದ್ದಾರೆ ರೂಮಲ್ಲಿ? ಅಭಿ, ಈಗ ಬರ್ತಾ ಇದೆಯಾ? ಹೌದಮ್ಮ. ರೂಮಲ್ಲಿ ಯಾರಿದ್ದಾರೆ? ಅದು ಅವನು.